ಹ್ಮ್ ಮಕ್ಕಳು ಒಂದ್ ಹೆಣ್ಣ ಆತ. ಹ್ಮ್ ಒಂದಾದ ಆಕೆ ಒಂದ್ ಹೆಣ್ಮಗ ಆಡದ್ಮೇಲೆನೆ ಬಿಟ್ಟು ಹೋಗ್ಯಾನ ಗಂಡ. ಯಾಕೆ ಅಷ್ಟೊತ್ತಿಗೆ ಮೊದಲೇನು ಗೊತ್ತಾಗ್ಲಿಲ್ಲ ಅಂತ ನನಗೆ. ಗೊತ್ತಾಗ್ಯದ, ಮದ್ವೆ ಆಗ್ಯದ, ಒಂದ್ ವರ್ಷ 6 ತಿಂಗಳಾಗ್ಯಾರ. ಆಕೆ ಚೆನ್ನಾಗಿಲ್ಲ, ಹುಷಾರಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ಯಾನ. ಇಂತ ಒಂದ್ ಆಡದ ಮೇಲೆ ಬಿಟ್ಟು ಹೋಗೋದು. ಆಡದೆ ಆಕೆ ಬಸ್ರಿದ್ದಳ ಅವಾಗ. ಬಸರು ಮಾಡಿ ಬಿಟ್ಟು ಹೋಗ್ಯಾನ. ಮತ್ತೆ ಬಸರು ಮಾಡ್ಯಾನ ಹಂಗಿತ್ತಂದ್ರ. ಬಿಟ್ಟು ಹೋಗಂಗಿತ್ತಂದ್ರ ಬಸರು ಯಾಕೆ ಮಾಡ್ಯಾನ ಅಂದೆ. ಯಾರಿಗ್ ಗೊತ್ತ. ಅವನಿಗಿನ್ನ ಎಲ್ಲಿ ತಡ್ಕೊಳಕ್ ಆಗಿಲ್ಲ. ರಾತ್ರಿ ಟೈಮ್ನಾಗ ಯೂಸ್ ಮಾಡ್ಕೊಂಡಾನ. ಯಾರಿಗ್ ಗೊತ್ತ. ಮದ್ವಿ ಮಾಡ್ಕೊಂಡಾನ. ಆಮೇಲೆ ಬೆಂಗ್ಳೂರ್ಗೆ ಹೋಗ್ಯಾನ ಅನ್ಕೊಂಡಿದ್ರ ಅವರೆಲ್ಲ. ಆಮೇಲೆ ಮದ್ವೆ ಆಗ್ಯಾನಂತ ಗೊತ್ತಾಯ್ತು. ಯಾರು ಏನು ಮಾಡ್ಲಿಲ್ಲ, ಇವ್ರನ್ನ ಏನು ಮಾಡ್ಲಿಲ್ಲ ಅವನಿಗೆ. ಹೊಲ ಮನೆ ಬರ್ದ್ ಕೊಡ್ತಾರ, ಅದೇನೋ ಮಾಡಿ ಕೊಡ್ತೀನಿ, ಕೇಸ್ ಮಾಡ್ಬೇಡ್ರಿ ಅಂತ. ಇವ್ರು ನನ್ನ ತಂಗಿನ ಹೆಂಗಾಳಂತ ಹೊಲ ಕೊಟ್ರ ಕೊಡ್ತಾರ. ಮತ್ತೆ ಅವನಿಗೆ ಎಷ್ಟು ಬರುತ್ತೆ ಅಷ್ಟೆಲ್ಲ. ಚೆನ್ನಾಗಿ ಏನ್ ಬರ್ತದ ಕೊಡ್ತಾನ. ಆಕಿ ಮದುವೆ ಆಗಿದೆ ಎಷ್ಟು ಅಂತ ಹೇಳಿ ಸುಮ್ಮನೆ ಆದ್ರೆ ಇವ್ರು. ಮದುವೆ ಬಿಟ್ರನ ಮತ್ತೇನು, ಮದುವೆ ಆಗಿ ಬಿಟ್ರನ ಏನು ಉಪಯೋಗ ಅಂದೆ. ಏನಂದಿ. ಮದುವೆ ಆಗಿ ಬಿಟ್ರ ಏನು ಉಪಯೋಗ ಅಂದೆ. ಮದ್ವೆ ಆದ್ರೆ ಸಾಕು, ಕಡೆ ಏನಾಗ್ಲಿ ಒಂದ್ ಹೆಣ್ಣು ಒಂದ್ ಗಂಡು ಆಗ್ಯದ. ಆಕಿಗೆ ಹೊಲ ಮನಿ ಬರ್ತದ. ಆಕಿಗೆಲ್ಲ ತಿಳಿದ್ರ ಅವ್ರು ಕರ್ಕೊಂಡ್ ಹೋಗ್ತಾರೆ ಜೊತೆ. ಆಕಿಗೆಲ್ಲ ತಿಳಿದ್ರ ಅವ್ರು ಕರ್ಕೊಂಡ್ ಹೋಗ್ತಾರೆ ನಂದು ಜೊತೆ. ಕರ್ಕೊಂಡ್ ಹೋಗಲ್ಲ. ಹೇಳಂದ್ರೆ ಅವ್ರ ಮುಂದೆ ನಾನೇನ್ ಹೇಳಕ್ಕಾಗ್ತೇನೆ. ಹೇಳ್ಬೇಕು ಏನನ್ನು. ನೀನ್ ಹೇಳಿ, ಇರೋದ್ ಹೇಳಿನ ಅಷ್ಟೇ, ಮತ್ತೇನ್ ಹೇಳಿಲ್ಲ. ಏನ್ ಹೇಳಿದಿರೋದು. ಇರೋದೇನಂತ ಹೇಳಿದಿ. ಏನಂತ ಹೇಳಿದೆ. ಅದೇ ಏನ್ ಹೇಳಿದೆಪ್ಪ ಅಂದೆ. ಮಾತಾಡೋದು ಹೇಳಿದೆ ಅಷ್ಟೇ, ಏನ್ ಹೇಳಿಲ್ಲ. ಮತ್ತೆ ಏನನ್ನು ಕೇಳಿದ್ರೆ. ಏನು ಕೇಳಿಲ್ಲ. ಏನ್ ಕೇಳಿಲ್ಲ. ನನ್ನ ಬಗ್ಗೆ ಏನಂದ. ಏನಂತ ಏನಂದಿಲ್ಲ. ಆತ ಏನಂದಿಲ್ಲ.